ಹಾಯ್ ನಮಸ್ಕಾರ. ವೆಲ್ಕಮ್ ಟು ದ ಫೋರ್ತ್ ಫೈಸ್. ಸ್ನೇಹಿತರೆ, ಇವತ್ತು ತಮ್ಮ ಎದುರುಗಡೆ ತಂದಿರುವಂಥ ವಿಷಯ ತಮಗೆಲ್ಲರೂ ಕೂಡ ಗೊತ್ತಿದೆ ಅಂತ ಹೇಳಿ ನಾ ಭಾವಿಸ್ತೀನಿ ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಖಾನ್ ಗ್ಲೋಬಲ್ ಸ್ಟಡಿ ಕೋಚಿಂಗ್ ಸೆಂಟರ್ ಅಂತ ಒಂದು ಪಾಟ್ನಾದಲ್ಲಿ ತನ್ನದೇ ಆದಂತಹ ಒಂದು ತರಬೇತಿ ಕೇಂದ್ರ ಸ್ಥಾಪನೆ ಮಾಡ್ತಾನೆ. ವಿಶೇಷ ಎಂಬಂತೆ ಕೇವಲ 200ರಿಂದ 300 ರೂಪಾಯಿ ದರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಮಧ್ಯಮದ ವರ್ಗದವರಿಗೆ ಒಂದು ಕೋಚಿಂಗ್ ನೀಡ್ತಾನೆ. ಅವರಲ್ಲಿ ಕಲಿತಂತಹ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರದ ನೌಕರಿಯಲ್ಲಿದ್ದು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸ್ನೇಹಿತರೆ, ಇವರು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅದರಲ್ಲಿ ಆಗ್ತಿರುವಂತಹ ದಂಧೆಗಳ ಕುರಿತು ತೀವ್ರವಾಗಿ ಖಂಡಿಸ್ತಾರೆ. ಇನ್ನು ಹೆಲ್ತ್ ವಿಚಾರ ಬಂದಾಗ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ತಿರುಗಿ ನೋಡುವ ಹಾಗೆ ತಮ್ಮದೇ ಖರ್ಚಿನಲ್ಲಿ ಖಾನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಓಪನ್ ಮಾಡ್ತಾರೆ ಪಾಟ್ನಾದಲ್ಲಿ. ಸ್ನೇಹಿತರೆ, ಆ ಆಸ್ಪತ್ರೆಯಲ್ಲಿ ಇರುವಂತಹ ದರ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಕೇವಲ ಬ್ಲಡ್ ಚೆಕಪ್ಗೆ 7 ರೂಪಾಯಿ ಮಾಡ್ತಾರೆ. ಇನ್ನು ECGಗೆ ಕೇವಲ 25 ರೂಪಾಯಿ ಮಾಡ್ತಾರೆ. ಅದಾದ ನಂತರ ಎಕ್ಸ್ರೇಗೆ ಕೇವಲ 35 ರೂಪಾಯಿ ಮಾಡ್ತಾರೆ. ಒಟ್ಟಾರೆ ಹೇಳುವುದಾದ್ರೆ ಒಂದು 50ರಿಂದ 60 ರೂಪಾಯಿ ಒಳಗಡೆ ಎಂಥದೇ ಒಬ್ಬ ರೋಗಿ ಬಂದರೂ ಕೂಡ ಒಂದು ಪರಿಹಾರ ಸಿಗುವಂತ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಇದೆಲ್ಲವೂ ಕೂಡ ಗಮನಿಸಿರುವಂತಹ ಬಿಹಾರದ ಸರ್ಕಾರ ಇವರಿಗೆ ಚಾಂಪಿಯನ್ ಆಫ್ ಚೇಂಜ್ ಬಿಹಾರ್ ಅವಾರ್ಡ್ ನೀಡಿ ಗೌರವಿಸಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ದೇಶ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಡ ವಿದ್ಯಾರ್ಥಿಗಳಿಗೋಸ್ಕರ, ಬಡವರಿಗೋಸ್ಕರ ಪರಿಶ್ರಮ ಪಟ್ಟು ತನ್ನದೇ ಆದಂತಹ ಕೋಚಿಂಗ್ ಸೆಂಟರ್ ಓಪನ್ ಮಾಡಿ, ತನ್ನದೇ ಆದಂತಹ ಒಂದು ಆಸ್ಪತ್ರೆ ಓಪನ್ ಮಾಡಿ ಬಡವರಿಗೆ ಸಹಾಯ ಮಾಡ್ತಾನೆ ಅನ್ನೋದರೆ ಸಾಮಾನ್ಯ ಕೆಲಸ ಅಲ್ಲ ಸ್ನೇಹಿತರೆ. ಇದೆಲ್ಲವೂ ಕೂಡ ಗೌರವಿಸುವಂತಹ ಕಾರ್ಯಗಳೇ. ಆದರೆ ಇಂತಹ ವ್ಯಕ್ತಿಗೆ ಈಗ ಕಾನೂನು ಬಂಧನದ ಭೀತಿಯಲ್ಲಿ ಸಿಲುಕಿದ್ದಾನೆ ಸ್ನೇಹಿತರೆ. ಹಾಗಾದ್ರೆ ಅವರು ಯಾರು, ಏನು, ಎತ್ತ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಸ್ನೇಹಿತರೆ. ಕೊನೆಯವರೆಗೂ ವಿಡಿಯೋ ನೋಡಿ. ಇವರ ಹೆಸರು ಬಂದ್ಬಿಟ್ಟು ಫೈಜಲ್ ಖಾನ್ ಅಂತ. ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಕೇವಲ ಖಾನ್ ಸರ್ ಅಂತ ಹೇಳಿ ಪ್ರಸಿದ್ಧಿ ಹೊಂದಿದ್ದಾರೆ. ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ ಇವರು ಗುರುತು ಗೊತ್ತೇ ಇದೆ ಸ್ನೇಹಿತರೆ, ಈ ಇನ್ಸಿಡೆಂಟ್ ಒಂದು ಹೇಳ್ತೀನಿ ಕೇಳಿ. ಅಂಜನಿ ಕಶ್ಯಪ ಅಂತ ಒಬ್ಬ ಆಂಕರ್ ಅವರು ಈ ಒಂದು ಕೋಚಿಂಗ್ ಸೆಂಟರ್ ಮತ್ತೆ ಯೂಟ್ಯೂಬ್ ಅಲ್ಲಿ ಇರುವಂತಹ ಟೀಚರ್ಸ್ಗಳ ವಿರುದ್ಧವಾಗಿ ಒಂದು ಅವಹೇಳನ ಹೇಳಿಕೆ ನೀಡ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾಲೆಡ್ಜೇ ಇಲ್ದಿರುವಂತಹ ಶಿಕ್ಷಕರು ಬರ್ತಾರೆ, ಬ್ಲ್ಯಾಕ್ ಬೋರ್ಡ್ ಮುಂದ್ಗಡೆ ನಿಂತ್ಕೊಂಡು ಡ್ರಾಮಾ ಮಾಡ್ತಾರೆ. ಅವ್ರ ಯೋಗ್ಯತೆ ಕೇವಲ 2 ಪೈಸೆಗೂ ಕೂಡ ಇಲ್ಲ. ಹಾಗಿದ್ರು ಕೂಡ ಕೇವಲ ಕಾಸು ಮಾಡಬೇಕು ಅಂತ ಉದ್ದೇಶದಿಂದಾಗಿ ಬಂದು ಸ್ಟೂಡೆಂಟ್ಗಳ ಹಣ ದೋಸ್ತಾರೆ ಅಂತ ಹೇಳಿ ಈ ತರ ಹೇಳಿಕೆ ನೀಡ್ತಾರೆ ಸ್ನೇಹಿತರೆ. ಇದಾದ ಕೆಲವೇ ದಿನಗಳಲ್ಲಿ ಖಾನ್ ಸರ್ ಅವರು ಇವರ ಮುಖಕ್ಕೆ ಹೊಡೆದಾಗಿ ಪ್ರತಿಕ್ರಿಯೆ ನೀಡ್ತಾರೆ. ನಾವು ಯಾವುದೇ ಕೂಡ ರಾಜಕಾರಣಿಗಳಾಗ್ಲಿ ಅಥವಾ ಉದ್ಯಮಿಗಳಾಗ್ಲಿ ಅಥವಾ ಇನ್ಯಾರದೋ ಬಕೆಟ್ ಹಿಡಿಯುವಂತಹ ಕೆಲಸ ನಾವು ಮಾಡ್ತಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕನ್ನೋ ಉದ್ದೇಶದಿಂದಾಗಿ ನಾವು ಬಂದಿದ್ದೀವಿ. ಬಡವರ ಆರೋಗ್ಯವನ್ನು ಕಾಪಾಡಬೇಕಂತ ಹೇಳಿ ನಾವು ಕೆಲಸ ಮಾಡ್ತಿದ್ವಿ. ಯಾರದ್ದು ಕೂಡ ನಾವು ಬಕೆಟ್ ಹಿಡಿತಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಾಗಿ ಪ್ರತಿಕ್ರಿಯೆ ನೀಡ್ತಾರೆ. ಇದಾದ ನಂತರ ಅಂಜನಿ ಕಶ್ಯಪ್ ಅವರು 2 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಖಾನ್ ಸರ್ ವಿರುದ್ಧವಾಗಿ ಕೇಸ್ ಹೂಡ್ತಾರೆ. ವಿಶೇಷ ಅಂತ ಹೇಳಿದ್ರೆ, ಪಾಟ್ನಾದ ಹೈಕೋರ್ಟ್ ಇವರ ಮುಖದ ಮೇಲೆ ಹೊಡೆದಾಗಿ ಕೇಸನ್ನು ತಿರಸ್ಕಾರ ಮಾಡುತ್ತೆ. ಸ್ನೇಹಿತರೆ, ಇದೆಲ್ಲ ಆದ ಕೆಲವೇ ದಿನಗಳಲ್ಲಿ ಖಾನ್ ಸರ್ ಅವರ ಒಂದು ಕೋಚಿಂಗ್ ಸೆಂಟರ್ ಮೇಲೆ ಸುಮಾರು 15ರಿಂದ 20 ದುಷ್ಕರ್ಮಿಗಳು ಬಂದು ದಾಳಿ ಮಾಡ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ. ಅವರ ಸಂಸ್ಥೆಯಲ್ಲಿರುವಂತಹ ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಒಡೆದು ಹಾಕ್ತಾರೆ. ಅಷ್ಟೇ ಅಲ್ಲದೆ ಖಾನ್ ಸರ್ ಅವರ ಮೇಲೆ ಹೊಡಿಲಿಕ್ಕೆ ಬಂದಾಗ ಅವರ ಅಂಗರಕ್ಷಕರು ಅಂದ್ರೆ ಬಾಡಿಗಾರ್ಡ್ ಅವರು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುವುದೇ ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ವಿಶೇಷ ಏನಂತ ಹೇಳಿದ್ರೆ, ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ ಒಂದೇ ಕಾರಣದಿಂದಾಗಿ ಖಾನ್ ಸರ್ ಅವರ ಮೇಲೆ ಕೇಸ್ ಬೀಳುತ್ತೆ. ಇದೆಲ್ಲ ಆದ ಕೆಲವೇ ಕ್ಷಣಕ್ಕೆ ಅಗ್ನಿಶಾಮಕ ದಳದವರು ಕೂಡ ಬರ್ತಾರೆ. ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ. ನೀವು ಫೈರ್ ಸೇಫ್ಟಿ ಇಟ್ಟಿಲ್ಲ, ನೀವು ಇಷ್ಟು ಟ್ಯಾಂಕರ್ ನೀರು ಇರಬೇಕಿತ್ತು, ನೀರು ಇಟ್ಟಿಲ್ಲ, ನೀವು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಿದ್ರ, ಇಲ್ದಿರೋದನ್ನೆಲ್ಲ ಪಟ್ಟಿ ಮಾಡಿ ನೀವು ಹೀಗೆ ಮಾಡಿದ್ರೆ ನಾ ಈ ಕೋಚಿಂಗ್ ಸೆಂಟರ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಒಂದು ಆದೇಶ ಪತ್ರ ಕೊಟ್ಟು ಹೋಗ್ತಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಬಹುದು, ಖಾನ್ ಸರ್ ಎಂದೂ ಇಲ್ಲದಂತಹ ಸಮಸ್ಯೆಗಳು ಯಾಕೆ ಈ ಸಮಯದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಕಾರಣಗಳಿದಾವೆ ಸ್ನೇಹಿತರೆ. ಇತ್ತೀಚೆಗೆ ಆದಂತಹ ನೀಟ್ ಎಕ್ಸಾಮ್ ಲಕ್ಷಾಂತರ ವಿದ್ಯಾರ್ಥಿಗಳು ಖರ್ಚು ಮಾಡಿ ನಾವು ಡಾಕ್ಟರ್ ಆಗ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ಓದ್ತಾರೆ ರಾತ್ರಿ ಹಗಲು ಅನ್ನದೆ. ಅವರಿಗೆಲ್ಲ ಆ ಆಸೆಗೆ ಈ ಎಕ್ಸಾಮ್ ಲೀಕ್ ಆಗುತ್ತೆ. ಇದ್ರ ಕುರಿತಾದಂತಹ ತೀವ್ರವಾಗಿ ಖಾನ್ ಸರ್ ಅವರು ಕೇಂದ್ರ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ತೀವ್ರವಾಗಿ ಖಂಡಿಸ್ತಾರೆ. ಅಷ್ಟೇ ಅಲ್ಲದೆ ಬಡ ವಿದ್ಯಾರ್ಥಿಗಳು ಕೂಡ ನೌಕರಿ ಹಿಡಿಬೇಕು, ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ಕೇವಲ 200ರಿಂದ 300 ಕಡಿಮೆ ದರದಲ್ಲಿ ಕೋಚಿಂಗ್ ಸೆಂಟರ್ ನೀಡುತ್ತದೆ. ಬಡವರಿಗೋಸ್ಕರ ಕೇವಲ 50 ರೂಪಾಯಿ ಒಳಗಡೆ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯ ನೀಡ್ತಾರೆ. ವಿಶೇಷ ಏನಂತ ಹೇಳಿದ್ರೆ,
ಈ ಸೋ ಕಾಲ್ಡ್ ಮೀಡಿಯಾಗಳಿಗೆ ಮುಖದ ಮೇಲೆ ಹೊಡೆದಾಗ ಮಾತಾಡ್ತಾರೆ. ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡಿದ್ರೆ ವ್ಯವಸ್ಥೆ ಹಾಳು ಮಾಡ್ತಿರೋರ ಪರವಾಗಿ ನೀವು ಮಾತಾಡ್ತೀರಾ, ಅವರನ್ನು ನೀವು ಸಮರ್ಥಿಸ್ಕೊಳ್ತೀರಾ. ನೀವು ಮಾಡಬೇಕಾದಂತಹ ಕೆಲಸ ನೀವು ಮಾಡಲ್ಲ, ಒಳ್ಳೆ ಕೆಲಸ ಮಾಡೋರು ಕೂಡ ನೀವು ಬಿಡಲ್ಲ ಅಂತ ಹೀಗೆ ಎಲ್ಲ ಕೂಡ ಈ ಕೆಲವು ಮಾಧ್ಯಮಗಳಿಗೆ ಟೀಕಿಸ್ತಾರೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ವ್ಯವಸ್ಥೆಯಲ್ಲಿರುವಂತಹ ಲೋಪಗಳ ಕುರಿತು ಧ್ವನಿ ಎತ್ತು ಹಾಗಿಲ್ಲ. ಎತ್ತಿದ್ರೆ ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ತುಂಬಾ ವ್ಯವಸ್ಥೆ ಇದ್ದಾವೆ ಸ್ನೇಹಿತರೆ. ಉದಾಹರಣೆ ಖಾನ್ ಸರ್ ಅವರನ್ನೇ ತೆಗೆದುಕೊಳ್ಬಹುದು. ಎಂದೂ ಇಲ್ಲದಂತಹ ಖಾನ್ ಸರ್ ಅವರಿಗೆ ಈಗ ಹೊಸ ಹೆಸರು ಕೊಡ್ತಾರೆ, ಫೈಜಲ್ ಖಾನ್. ಇವರೊಬ್ಬ ಆಜಾದಿ, ಇವನೊಬ್ಬ ಮುಸ್ಲಿಂ, ಹೀಗೆ ಇಲ್ದಿರೋದನ್ನೆಲ್ಲ ಪಟ್ಟಿ ಕಟ್ತಾರೆ. ಯಾಕೆ ಹೇಳಿ? ಇದು ಖಾನ್ ಸರ್ ಅವರ ಜೀವನದಲ್ಲಿ ಬಂದಂತ ಒಂದೇನಾ? ಅಲ್ಲ. ಈ ತರ ಸನ್ನಿವೇಶಗಳು ನೀವು ಗಮನಿಸಬಹುದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇರ್ಬೇಕಾದ್ರೆ ಇದೇ ತರ ಎಷ್ಟು ನಮ್ಮ ಸಮಾಜದಲ್ಲಿ ಅವರನ್ನು ಹತ್ತಿಕ್ಲಿಕ್ಕೆ ಎಷ್ಟೋ ಜನರು ಬಂದ್ರು. ಅಷ್ಟೇ ಏಕೆ, ಪೆರಿಯಾರ್ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ತೆಗೆದುಕೊಂಡು ಕೂಡ ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡಿದ್ರೆ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ತುಂಬಾ ಶಕ್ತಿಗಳು ಬರ್ತವೆ ಸ್ನೇಹಿತರೆ. ಏನೇ ಆಗಲಿ, ನಮ್ಮ ದೇಶದಲ್ಲಿ ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡುವಾಗಿಲ್ಲ. ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡಿದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಇಲ್ದಿರೋದನ್ನೆಲ್ಲ ಕೇಸ್ ಹಾಕ್ತಾರೆ, ಹೆದರ್ಸ್ತಾರೆ. ನಮ್ಮ ಪರ್ಸ್ನಲ್ಲಿ ಇರುವಂತಹ ಮಾಹಿತಿಗಳನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾರೆ. ಏನ್ ಮಾಡೋಗಿಲ್ಲ ನಮ್ಮ ದೇಶದ ಪರಿಸ್ಥಿತಿ. ಖಾನ್ ಸರ್ ಅವರು ಇಲ್ಲಿ ಮಾಡಿರುವಂತಹ ಕೆಲವು ತಪ್ಪುಗಳೇನಂತ ಹೇಳಿದ್ರೆ, ಬಡವರ ಪರವಾಗಿ ಮಾತನಾಡಿದ್ದು, ಬಡವರಿಗೆ ಒಳ್ಳೆ ಶಿಕ್ಷಣ ನೀಡಿದ್ದು, ಬಡವರಿಗೆ ಒಳ್ಳೆ ಆರೋಗ್ಯ ನೀಡಲಿಕ್ಕೆ ತಮ್ಮದೇ ಖರ್ಚಿನಲ್ಲಿ ಆಸ್ಪತ್ರೆ ಕಟ್ಟಿದ್ದು, ಮತ್ತೆ ತಪ್ಪನ್ನು ತಪ್ಪು ಅಂತ ಹೇಳ್ತಿರು, ತಪ್ಪನ್ನು ತಪ್ಪು ಅಂತ ಹೇಳದೇ ಇರುವಂತಹ ಕೆಲವೊಂದು ಸೋ ಕಾಲ್ಡ್ ಮೀಡಿಯಾಗಳ ವಿರುದ್ಧವಾಗಿ ಟೀಕಿಸಿದ್ದು, ರಾಜಕಾರಣಿಗಳ ವಿರುದ್ಧವಾಗಿ ನೀಟ್ ಎಕ್ಸಾಮ್ ಲೀಕ್ ಆಗಿದ್ದ ಕಾರಣದಿಂದಾಗಿ ಅವ್ರ ವಿರುದ್ಧವಾಗಿ ತೀವ್ರವಾಗಿ ಖಂಡಿಸಿದ್ದು, ಇವೆಲ್ಲವೂ ಕೂಡ ಈಗ ಖಾನ್ ಸರ್ ಅವರಿಗೆ ಬಂಧನದ ಭೀತಿ ನೀಡಿದೆ ಸ್ನೇಹಿತರೆ. ಏನೇ ಆಗಲಿ, ಈ ವಿಚಾರ ಹೇಳಬೇಕಿತ್ತು, ಹೇಳಿದ್ದೀನಿ. ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸ್ನೇಹಿತರೆ. ಈ ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹೀಗೆ ನಿಮಗೆ ವಿಶೇಷ ವಿಚಾರಗಳನ್ನು ನಿಮ್ಮ ಎದುರುಗಡೆ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.